So everyone say hi everyone. Yay! Yes, ready my team. Yay! Hip hip. Hooray! Hip hip. Hooray! Chalo bolo Kali Maiya ki jai. Bolo Kali Maiya ki jai. Kola Pepsi. Dandali sexy. Vambhattu thoda hallakke bittu. Vambhattu thoda hallakke bittu. ಹುಟ್ಟಿದರೆ ಆಯ್ತಣ್ಣ ಜಾಕೆಟ್ ಇಡೋದು ಜಗ್ಗಿ ಜಾಕೆಟ್ ಇಡೋದು ಅಣ್ಣ ಕೈ ಹಿಡಿಬೇಡಿ ಜಾಕೆಟ್ ಇಡೋದು 1 2 3 4 ಆಕ್ಚುಲಿ ಚೆನ್ನಾಗಿರೋದು ಜಗ್ಗಿ ಅಣ್ಣ ನೀವೇ ಎದ್ದು ಜಗ್ಗಿ ಎಸ್ ಜಗ್ಗಿ ಹೋಗಿನಿ ಹಲೋ ನೆಕ್ಸ್ಟ್ ತಗೊಳ್ಳಿ ಚಲೋ ಬೋಲೋ ಕಾಲಿ ಮೈಯಾ ಕಿ चलो hold the rope and get down. Get back. Let's go forward, faster. लगा के दम लगा के forward. Okay, get down. Yes, 1 2 3 lift up. ಬರೀ ಡೌಗಳು ನಿಂದ ಫುಲ್ ಮೇಲೆ ತಲೆ ಮೇಲೆ ಒಳಗೆ ಬನ್ನಿ Thank you so much. Thank you. Yes, bro. Thank you, Faisal bhai. Seriously, disappointment ಆಗಿದೆ ಬಟ್ ಇದೆಲ್ಲ ರೂಲ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಗೌರ್ಮೆಂಟ್ ಆದ್ರೂ ಸರಿ ಪ್ರೈವೇಟ್ ಆದ್ರೂ ಸರಿ ಫಸ್ಟ್ ನಮಗೆ ಹಳೆ ಮತ್ತೇನೋ ಬೇಕು ನಿನಗೆ ಏನೋ ಬೇಕು ಗೈಸ್ ರಾಫ್ಟಿಂಗ್ ಮುಗಿಸಿ ಬಂದಮೇಲೆ ನೈಜೀರಿಯನ್ಸ್ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸೋಣ ಅಂತ ನನ್ನ ಫ್ರೆಂಡ್ಸ್ ಡ್ಯಾನ್ಸ್ ಮಾಡಿಸಿದ್ದಾರೆ ಗೈಸ್ ರಾಫ್ಟಿಂಗ್ ಮುಗಿಸ್ಕೊಂಡು ಇಲ್ಲಿಂದ ನಾವು ಡೈರೆಕ್ಟ್ ರೆಸಾರ್ಟ್ ಹೊರಡ್ತಾ ಇದ್ದೀವಿ ಈಗ ಇದೇನೋ ಕಾರ್ ಹೊಂಡಕ್ಕೆ ಬಿದ್ದೋಗೈತೆ ಗೈಸ್ ನಾನು ಆಗಲೇ ಹೇಳ್ದಂಗೆ ನಾವಿರೋ ರೆಸಾರ್ಟ್ ಬಂದು ಡೀಪ್ ಫಾರೆಸ್ಟ್ ಮಧ್ಯದಲ್ಲಿರೋದು ಅಂತ ನೀವು ನೋಡ್ಬೋದು ಇಲ್ಲಿ ಗೈಸ್ ನಾನು ಹೇಳ್ದಂಗೆ ನೈಟ್ ವ್ಯೂ ತೋರಿಸ್ತೀನಿ ಅಂತ ಹೇಳಿದೆ ಅಲ್ಲಿರೋದೆಲ್ಲ ಹಟ್ಸು ಮಾರ್ನಿಂಗ್ ವ್ಯೂ 7 o'clock ಆಗಿದೆ ಫುಲ್ ಫಾಗ್ ನೋಡ್ಬೋದು ನೀವು ಚೆನ್ನಾಗಿದೆ ಒಂಥರ ವ್ಯೂ ಈವ್ನಿಂಗ್ ಒಂಥರ ಕಾಣುತ್ತೆ ಫಾಗಲ್ಲಿ ಒಂಥರ ಕಾಣುತ್ತೆ ಫಾರೆಸ್ಟ್ ಅಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿದೆ ರೆಸಾರ್ಟಿಂದ ಚೆಕ್ಔಟ್ ಆಗ್ತಾ ಇದೀವಿ ಈಗ 11 o'clock ಆಗಿದೆ ಚೆಕ್ಔಟ್ ಆಗಿ ಈಗ ಇಲ್ಲಿಂದ ಡೈರೆಕ್ಟ್ ಸೌದತ್ತಿಗೆ ಹೊಡ್ತೀವಿ ಆಲ್ಮೋಸ್ಟ್ ಒಂದು 150 kilometers ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಒಂದು ಸ್ಟಾಪ್ ಆಗ್ತಿದ್ದೀವಿ ಈಗ
ಬಟ್ ಏನಂದರೆ ಎಲ್ಲ ಫುಲ್ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಟವರ್ ಸಿಕ್ಕಿಲ್ಲ ನಿನ್ನೆ ಮಧ್ಯಾಹ್ನದಿಂದ. ಬಟ್ ಇವಾಗ ಟವರ್ ಸಿಕ್ಕಿರೋದ್ರಿಂದ ಎಲ್ಲ ಫುಲ್ಲು ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಟೀ ಕುಡಿಯೋ ಇದೆ ಇಂಟ್ರೆಸ್ಟ್ ಇಲ್ಲ ಯಾರಿಗೂ. ಸುಮ್ಮನೆ ಬಟ್ ಹೇಗೆ ನಿಂತ ನಿಲ್ಸೋದಾಯ್ತು. ಸೌದತ್ತಿ ಎಲ್ಲಮ್ಮ ಬಂದಿದ್ದೀವಿ ಈಗ. ದರ್ಶನಕ್ಕೆ ಹೊಡ್ತಾ ಇದೀವಿ. ನೋಡ್ರೆ ಫುಲ್ ರಶ್ ತರ ಇದೆ. ನೋಡಂಗೆ ತೋರಿಸ್ತೀನಿ ಬನ್ನಿ. ದೇವಸ್ಥಾನ ದೇವ್ರು ತೋರ್ಸಕ್ ಆಗ್ಬೋದು ಮೋಸ್ಟ್ಲಿ ಡೌಟು. ಅಲ್ಲೇ ಟ್ರೈ ಮಾಡ್ತೀನಿ ನಾನು. ನೋಡೋಣ ಆದ್ರೆ ತೋರಿಸ್ತೀನಿ, ದೇವ್ರನ್ನ ತೋರಿಸ್ತೀನಿ. ಬಟ್ ರಶ್ ಇದೆ ತುಂಬಾ. ನೋಡೋಣ ರಶ್ ಕಾರಣ 100 ರೂಪಾಯಿ ಅದು ಇದೆಯಾ? ಓಕೆ, ಸ್ಪೆಷಲ್ ದರ್ಶನ ಹೋಗ್ತಾ ಇದೀವಿ. ಹಾ ನೋಡೋಣ ಗೈಸ್, ಫಸ್ಟ್ ಅನ್ಕೊಂಡೆ ಲುಕ್ ಕೊಟ್ಟಾಗಲೇ ಗೊತ್ತಾಯ್ತು ನನಗೆ. ಉದೋ ಉದೋ ಎಲ್ಲಮ್ಮ, ಉದೋ ಉದೋ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮ ದೇವಸ್ಥಾನ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಈ ಹಸ್ಗಳು, ಗುಮ್ಮಕ್ಕೆ ಗೊತ್ತೈತೆ. ಹಾ ತುಂಬಾ ರಶ್ ಇದೆ. ಸ್ಯಾಟರ್ಡೆ ಸಂಡೇ ಬಂದ್ರೆ ತುಂಬಾ ರಶ್. ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನ, ಎಲ್ಲಮ್ಮನ ಗುಡಿ, ಬೆಳಗಾವಿ. ರಶ್ ಆದ ಕಾರಣ ನಾವು 100 ರೂಪಾಯಿ ದರ್ಶನ ಟಿಕೆಟ್ ಹೋಗ್ತಾ ಇದೀವಿ. ನೋಡೋಣ 100 ರೂಪಾಯಿ ಸ್ವಲ್ಪ ಕಮ್ಮಿ ಇದಾರೆ ಅಂತ ಅನಿಸ್ತಾ ಇದೆ. 100 ರೂಪಾಯಿ ದರ್ಶನಕ್ಕೆ ಹೋಗ್ತಾ ಇದೀವಿ. 100 ರೂಪಾಯಿ ಹೆವಿ ರಶ್ ಇದೆ. ನೋಡೋಣ ಆದ್ರೆ ಹೆವಿ ರಶ್ ಇದಾರೆ ನೋಡಿ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಇದಾರೆ ಅಂತ. 100 ರೂಪಾಯಿಂದಕ್ಕೆ ಹೆವಿ ರಶ್ ಇದೆ. ಒಂದ್ ಸಾಕು ನನಗೆ. ಅಲ್ಲಿ ಟಿಕೆಟ್ ಮಾಡ್ಲಿ ಅರ್ಧದಲ್ಲಿ ಕಾಲ್ ಭಾಗ ಆಯ್ತು ಅದಕ್ಕೆ. ಬಂದು ಬ್ಯಾಂಡೇಜ್ ಹಾಕ್ತಾ ಇರಬೇಕು. ಯಾವ ಲೆವೆಲ್ ಕಿತ್ತಾಕಬೇಕಂದ್ರೆ ಒಳಗಡೆ ಇರೋದು ಅವರೇ ತೋರಿಸ್ಬಿಡ್ಬೇಕು. ಆ ದೇವರು ನನ್ನಲ್ಲಿ ಕಾಡ್ತಿರುವ ಪ್ರಶ್ನೆ. ಸಂಜಯ್ ದೇವರು ನಮ್ಗೆ ಯಾಕೆ ಯಾಕೆ ಮಾಡ್ದ ಈ ಪ್ರಶ್ನೆ ನಮ್ಮಲ್ಲಿ ಕಾಡ್ತಿದೆ. ಅದು ಗಂಟ್ಬೇಡ, ಹೆಣ್ಪೆಣ್ಣಿಗೆ ಗಾಯ ಆಗಿ ಬಿಡ್ಬೇಡ, ಮಾಗಿಕ್ಕೆ ಬಿಡ್ಬೇಡ. ಸಿದ್ಧ ಮುತ್ಕೊಂಡಿದ್ದಾರೆ. ತೋರ್ಸು, ಹಾಗೆ ತೋರ್ಸು. ಮುತ್ತು ಕೊಟ್ಟಿದ್ದಾರೆ. ಯಾರು ಕಚ್ಚಿದ್ ಮಚ್ಚ? ಯಾರಿಗೂ ಹುಚ್ಚು ಬಂದ್ಬಿಟ್ಟು ಕಚ್ಚಿಬಿಡೋದು ಮಚ್ಚ. ನಾಯಿ ಬಾಯಕ್ ತಗೊಂಡ್ಬಿಟ್ರಲ್ಲ. ಇದೆಲ್ಲ ಕರೆಕ್ಟ್ ಬಿಡಿ. ಗಾಯ್ಸ್ ದರ್ಶನ ಮಾಡ್ಕೊ ಬಂದಿದೀವಿ ಈಗ. ಬಟ್ ದೇವ್ರದ್ದು ತೋರ್ಸಕ್ ಆಗಿಲ್ಲ. ಟ್ರೈ ಮಾಡಿದೆ, ಪೊಲೀಸವ್ರ ಕ್ವಾಟ್ಲೆ ಜಾಸ್ತಿ. ನಿಮ್ಗೆ ಗೊತ್ತಲ್ಲ ಎಲ್ಲ ಕಡೆ ಇದೆ ಕತೆ. ಫುಲ್ ಹೆವಿ ರಶ್ ಇತ್ತು. ಆಲ್ಮೋಸ್ಟ್ ಒಂದು 2.5 hours ಆಯ್ತು. ನೋಡೋಣ ಲೈಟಾಗಿ ಏನಾದ್ರು ತಗೊಳ್ಳೋಂಥದ್ದು, ಏನಾದ್ರು ಶಾಪಿಂಗ್ ಇದ್ರೆ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಮೇನ್ ಆಗಿ ಧಾರವಾಡ ಮಿಸ್ಟರ್ ಪೇಡ ತಗೊಂಡು ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್. ಇದು ಯಾರಿಗೂ ಅದು ಇದು ಕೇಳಿಲ್ಲ, ಪ್ರಕೃತಿ ಬಂದಿಲ್ವಲ್ಲ, ನಮ್ದು ಇತ್ತು ನಮ್ ಕಡೆಯಿಂದ ಗಂಡನ ಅಡಿಗೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸ್ವೀಟ್ ಹೊಟ್ಟ ಇದು ಮಸಾಲ, ಇದು ಇದು ಮಾಮೂಲಿಗೆ ಕರಿ ಉಪ್ಪು ಕೈ ಸಕಲ ಇದೆ. ಆಯ್ತಾ? ನೀವು ಹೇಳ್ಬಿಟ್ಟು ಮಾಡ್ಕೊಡ್ರಿ ತಾನೇ.
ಇದೇ ಪೇಡ ಹುಡುಗರು ಅಲ್ಲೇ ಎತ್ಬಿಟ್ರು ತಗೊಂಡು ಕೊಟ್ಟೆ ಅವ್ನಿಗೆ ಫುಲ್ ಆಗ್ಲಿ ಎತ್ತವ್ರೆಲ್ಲ ಫುಲ್ ಖಾಲಿ. ಸರ್ ಧಾರವಾಡದಲ್ಲಿ ಪೇಡ ತಗೊಂಡಿದ್ದಲ್ಲ ಈಗ ಹೆಂಗಿತ್ತು? ಸಕ್ಕತ್ತಾಗಿತ್ತು ಧಾರವಾಡ ಪೇಡ, ಮಿಶ್ರರ್ ಪೇಡ. ಓಕೆ ಸೂಪರ್. ಎಷ್ಟು ತಗೊಂಡಿದ್ವಿ ಈಗ ಮನೆಗೆ? ಅರ್ಧ ಕೆಜಿ. 4 ಕೆಜಿ ಸ್ವೀಟ್ ಬಾಕ್ಸ್ ತಗೊಂಡ್ರೆ ಖಾಲಿ. ಯಾರಪ್ಪ ಮಹಾನ್ ನಾನ್ ಲಲ್ಲಿ ಅಂದ್ರೆ ಧಾರವಾಡದಲ್ಲಿ ಪೊಲೀಸರು ಇಟ್ಕೊಂಡ್ರು, ಇವ್ರಿಬ್ರು ಮುಂದೆ ಕೂತವ್ರೆ, ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಫೈನ್ ಬೇರೆ ಕಟ್ಟಿದೀವಿ ಇಲ್ಲಿ ನೋಡಿ. ಹೆಲ್ಮೆಟ್ ಹಾಕೊಂಡಿದ್ದ ಮಚ್ಚ. ಜನ್ಮಕ್ಕೆ ಹೋಗೋ ಒಂದ್ ಫನ್ ಆಕ್ಟಿವಿಟಿ ಮಾಡ್ತಾ ಇದೀವಿ ಇಲ್ಲಿ ಹಂಗೆ ಗಾಡಿಲಿ. ಲೈಕ್ ಎಲ್ಲಾರ್ದು ಒಂದೊಂದು ಸಿಗ್ನೇಚರ್ ಸ್ಟೆಪ್ಗಳು ನಮ್ಮ ಮೈಕ್ಲವರ ಇಬ್ರು ಅವ್ರು ತೋರಿಸ್ತಾರೆ, ಅದನ್ನ ಕಂಡು ಹಿಡಿತೀವಿ ನಾವೆಲ್ಲಾರು. ಹಿಂದೆ ಈಗ ಟೀಮ್ಸ್ ಎಲ್ಲಾರು ಐಕಾನಿಕ್ ಟೀಮ್ ಬರುತ್ತೆ, ನಮ್ ಟೀಮ್ಸ್ ಇರೋರೆಲ್ಲ ನೋಡ್ತಾರೆ. ಓಕೆ, ಅದನ್ನ ತೋರಿಸ್ತೀನಿ. ಹರ್ಷಿ ಅರ್ಥ ಆಯ್ತು ಅನ್ಸುತ್ತೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಎಲ್ಲ ರೀಲ್ಸ್ ಮಾಡೋದಕ್ಕೆ ಫುಲ್ ರೆಡಿ ಆಗೋರಿ, ಎಲ್ಲ ಶೂಟಿಂಗ್ ಅಲ್ಲವ್ರಿ ಇವಾಗ. ಹಂಗೆ BTS ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ. ನಮ್ ಕೊರಿಯೋಗ್ರಾಫರು ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. A few moments later. ಅಷ್ಟೇ. ಗೈಸ್ ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿದೆ. ದಾವಣಗೆರೆಯಲ್ಲಿ ಇದ್ದೀವಿ, ನೈಟ್ ಬ್ಯಾಕ್ ಟು ಬ್ಯಾಂಗ್ಳೂರು ಹೋಗ್ತಾ ಇದ್ದೋ. ಆ ಟೈಮಲ್ಲಿ ಹಾಗೇ ಲೈಕ್ ಫ್ರೆಂಡ್ ಬರ್ತ್ಡೇ ಇತ್ತೆ. ಅದೇ ಖುಷಿಲಿ ನಿನ್ನೆ ಪಟಾಕಿ ಹೊಡಿಬೇಕು ಅಂತಂದ್ಬಿಟ್ಟು ಶಾರ್ಟ್ಸ್ನ ರೆಸಾರ್ಟಲ್ಲಿ ಹೊಡೆಯೋಕೆ ಬಿಟ್ಟಿಲ್ಲ, ಫಾರೆಸ್ಟ್ ರೆಸಾರ್ಟ್ ಆಗಿದ್ದರಿಂದ. ಊಟ ಮಾಡಿ ಇಲ್ಲೇ ಹೊಡಿಯೋಣ ಅಂತಂದ್ಬಿಟ್ಟು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಲ್ವಾ, ಹಾಗೆ ಹೊಡೆದೇ ಹಾಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕೋಲ್ಡ್ ಆಗ್ಬಿಟ್ಟಿದೆ ಬಾಕ್ಸ್ ಬಿಸಿ ಆಗ್ಬಿಟ್ಟು. ಬರ್ತಡೇ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಗುಡ್ ನೈಟ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮರಿದಿರ ಪ್ರೆಸ್ ಮಾಡಿ. ಗಂಟೆ ಹೊಡೀರಿ. ಥ್ಯಾಂಕ್ ಯು.